ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮನ್ಯ ನಡೆದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಈ ಬದುಕೇ ನನಗೆ ಸಾಕಾಗಿದೆ ಎನ್ನುವವರು ಈ ವಿಡಿಯೋನ ನೋಡಿ. ಇಲ್ಲ, ಈ ಬದುಕು ಬೇಕಾಗಿದೆ ಎನ್ನುವರು ನೋಡಬೇಡಿ. ಈ ಜೀವನವೇ ಸಾಕಾಗಿದೆ, ಎಷ್ಟೊಂದು ಕಷ್ಟ, ನಷ್ಟ, ನೋವು, ಅಪಮಾನ, ಅವಮಾನಗಳು ನಮ್ಮ ಜೀವನದಲ್ಲಿ ಸಾಕಾಗಿ ಬಿಟ್ಟಿದೆ ಈ ಬದುಕು ಎನ್ನುವರು ಈ ವಿಡಿಯೋನ ನೋಡಿ. ತುಂಬ ಮಹತ್ವವಾದ ವಿಚಾರ. ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಪಾರಮಾರ್ಥದ ಮೇರು ತುದಿಯನ್ನು ಮುಟ್ಟಿದ ಮಹಾತಾಯಿ ವೈರಾಗ್ಯ ನಿಧಿಯು ಒಂದು ವಚನದ ಮೂಲಕ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾರೆ. ಕೈಲಾಸಕ್ಕೆ ಹೋದವರೆಲ್ಲ ಕೈ ಸೆರೆಯಾದವರು ಎನ್ನುತ್ತಾರೆ ಶರಣರು. ಹುಟ್ಟು ಸಾವಿನಲ್ಲಿ ಸಂಚರಿಸುತ್ತಿರುವ ಆತ್ಮಗಳು ಕೆಲವೊಮ್ಮೆ ನಮಗೆ ಜನ್ಮವೇ ಬೇಡವೆಂದು ಉದ್ಗಾರವೆತ್ತುತ್ತಾರೆ. ಈ ಉದ್ಗಾರ ಅವರಿಂದ ಏಕೆ ಬಂದಿರಬೇಕು? ಬದುಕಿನಲ್ಲಿ ಬರುವ ಸಂಕಷ್ಟಗಳನ್ನು ಎದುರಿಸಲಿಕ್ಕೆ ಆಗದೀಗೆ ಇರುವಾಗ ಹೀಗೆ ಹೇಳುತ್ತಾರೆ. ಬಹಳ ಕಷ್ಟದಲ್ಲಿರುವವರಿಗೆ ಮುಕ್ತಿಯನ್ನು ಬೇಡುವ ಭಕ್ತರು 99% ಸಂಖ್ಯೆಯವರು ಇವರೇ ಆಗಿದ್ದಾರೆ. ಮುಕ್ತಿ ಬೇಕೆಂಬ ಹಂಬಲ, ದುಃಖದಿಂದ ಬಿಡುಗಡೆಯಾಗಬೇಕೆನ್ನುವರು ಜಾಸ್ತಿ ಜನ. ನಿಜವಾಗಲೂ ಮುಕ್ತಿ ಬೇಕೆನ್ನುವುದಕ್ಕಿಂತ ಇವರಿಗೆ ದುಃಖದಿಂದ ಬಿಡುಗಡೆ ಆಗಬೇಕೆನ್ನುವುದೇ ತೀವ್ರ ಹಂಬಲದಲ್ಲಿರುತ್ತಾರೆ. ಇಂಥವರೇ 99% ಜನ ಸಿಗುತ್ತಾರೆ. ಕಷ್ಟಗಳಿಂದ ಬಿಡುಗಡೆಯಾಗಲು ಬಯಸುತ್ತಾರೆ, ನೋವುಗಳಿಂದ ಬಿಡುಗಡೆಯಾಗಲು ಕೂಡ ಬಯಸುತ್ತಾರೆ. ಯಾರು ಸದಾ ಸುಖದಿಂದ ಇರುತ್ತಾರೆಯೋ ಅವರು ಮುಕ್ತಿಯನ್ನು ದ್ವೇಷಿಸುತ್ತಾರೆ. ನಮಗೆ ಮುಕ್ತಿ ಬೇಡವೆಂದು ಮುಕ್ತಿಯನ್ನು ತಿರಸ್ಕರಿಸುತ್ತಾರೆ. ನೋವು, ಕಷ್ಟ, ದುಃಖದಲ್ಲಿ ಸಿಕ್ಕಿಕೊಂಡವರಿಗೆ ಜನ್ಮವೇ ಜೀವನವೂ ಬೇಡ. ಈ ಜನ್ಮವೂ ಬೇಡ, ಜೀವನವೂ ಬೇಡ, ಬದುಕೂ ಬೇಡವೇ ಎಂದೆನಿಸುತ್ತದೆ. ಜೀವಹತ್ಯೆ ಅಂದ್ರೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡುತ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋದು ಎಲ್ಲ ಪಾಪಕ್ಕಿಂತ ಅತಿ ದೊಡ್ಡವಾದ ಪಾಪವಾಗಿದೆ. ಇದು ಅವರ ಮನಸ್ಸಿನ ದೌರ್ಬಲ್ಯದ ಗುಣವಾಗಿದೆ. ಈ ದೌರ್ಬಲ್ಯದಿಂದಲೇ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗುತ್ತಾರೆ. ಸತ್ತು ಬಿಟ್ಟರೆ ಅವರಿಗೆ ದುಃಖದಿಂದ ಪಾರಾಗುತ್ತೇವೆ ಎಂದು ನಂಬಿರುತ್ತಾರೆ. ಆದರೆ ನಿಜವಾಗಲೂ ಸತ್ತ ಮೇಲೇನೆ ಅವರಿಗೆ ನಿಜವಾಗಲೂ ದುಃಖದ ಸರಮಾಲೆಗಳು ಶುರುವಾಗುತ್ತವೆ ಅನ್ನೋದು ಗೊತ್ತಿರೋದಿಲ್ಲ. ಸತ್ತರೆ ಮುಕ್ತಿ ಸಿಗುವುದಿಲ್ಲ. ಇದ್ದು ಹೋರಾಟ ಮಾಡಿ ಜೀವನವನ್ನಲ್ಲಿ ಬದುಕಬೇಕು, ಮಾನವ ಜನ್ಮವನ್ನು ಸಾರ್ಥಕ ಮಾಡಬೇಕು. ಸತ್ತ ಮೇಲೆ ಅವರಿಗೆ ಹೇಗೆ ದುಃಖ ಅನುಭವಿಸುತ್ತಾರೆ ಎಂಬುದು ಜ್ಞಾನವಿಲ್ಲದೆ ಅನಾಹುತಕ್ಕೆ ಎಸಗಬಹುತ್ತಾರೆ. ಎಂತೆಂಥ ಅನಾಹುತ ಆಗುತ್ತವೆ. ಆ ಕುಟುಂಬವು ಕೂಡ ಬೀದಿ ಪಾಲಾಗುತ್ತದೆ ಅವರ ಒಂದು ಆತ್ಮಹತ್ಯೆಯಿಂದಾಗಿ. ಮುಂದೆ ಅವರು ಆ ಕುಟುಂಬಕ್ಕೆ, ಅವರ ನಂಬಿದ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಪ್ರೀತಿ ಪಾತ್ರರಿಗೆ ಆಗುವ ದುಷ್ಪರಿಣಾಮಗಳನ್ನು ಅವರು ಊಹಿಸುವುದೂ ಇಲ್ಲ. ಕೇವಲ ಕ್ಷಣಿಕವಾದ ದುಃಖಕ್ಕೆ ಹೆದರಿ ಮನಸ್ಸಿನ ದೌರ್ಬಲ್ಯದಿಂದಾಗಿಯೇ ಅವರು ಏನು ಮಾಡ್ತಾರೆ ಅಂದರೆ ಆತ್ಮಹತ್ಯೆ ಎಂಬ ದೊಡ್ಡ ಪ್ರಯತ್ನಕ್ಕೆ ಮುಂದಾಗಿ ಬಿಡುತ್ತಾರೆ. ಇದು ಮಾಡಿಕೊಳ್ಳೋದು ತಪ್ಪು. ಕಲಿಯುಗದಲ್ಲಿ ಇದು ಕೂಡ ಹೆಚ್ಚಾಗಿದೆ. ಇದನ್ನು ಮಾಡಿಕೊಳ್ಳೋದನ್ನು ನಿಲ್ಲಿಸಲೇಬೇಕು. ಮುಕ್ತಿಯನ್ನು ಬಯಸುವುದೆಂದರೆ ಜೀವನ ಬಂಧನದಿಂದ ಬಿಡುಗಡೆ ಹೊಂದುವುದು. ಜೀವನ ಬಂಧನ ಆತ್ಮರಿಗೆ ದುಃಖ, ನೋವು, ಕಷ್ಟದ ಅನುಭವ ಮಾಡಿಸುತ್ತದೆ. ಜೀವನ ಬಂಧನದಿಂದ ಬಿಡುಗಡೆಯಾಗಿ ಜೀವಿಸುವ ಕಲೆಯನ್ನು ಶಿವಶರಣರು ಬಲ್ಲವರಾಗಿದ್ದಾರೆ. ಬಸವಣ್ಣವರು ಜೀವಿಸುವ ಕಲೆಯನ್ನು ಬಲ್ಲವರಾಗಿದ್ದಾರೆ. ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೇನೋ, ನೀ ಮಾಡಿದಂತಾಯ್ತೆಂದೇನೋ, ಕರ್ಮಕ್ಕೆ ಕರ್ತೃವೇ ಕಡೆಯನ್ನೇನು ಎಂದು ಹೇಳಿರುವುದನ್ನು ಅವಲೋಕಿಸಿದರೆ ಮನೋಬಲ, ಸಮಚಿತ್ತತೆ, ಸಾಹಸ, ಧೈರ್ಯ, ಸಹನ ಈ ಎಲ್ಲ ಶಾಂತಿಯ ಗುಣಗಳು ಶ್ರೇಷ್ಠವಾಗಿ ಭಂಡಾರದಂತಾಗಿರುತ್ತವೆ ಎಂದೆನಿಸುತ್ತದೆ. ವೈರಾಗ್ಯ ನಿಧಿ ಮಹಾತಾಯಿ ಹೇಳಿರ್ತಕ್ಕಂಥ ಅಕ್ಕಮಹಾದೇವಿಯ ವಚನವನ್ನು ನೋಡೋಣ. ಈ ಮಾನವ ಜನ್ಮದ ಪ್ರಪಂಚದ ಬದುಕಿನ ನಿಜ ಜೀವನದ ಕುರಿತು ಒಂದು ವಚನವನ್ನು ಹೇಳುತ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡುವಂತೆಯ, ಸಮುದ್ರದ ತಡೆಯೊಳಗೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದರೆ ದುಡಿದೆಂತೆಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತೆಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ
ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಸಾಕಾರ ಮಾನವ ಲೋಕವೆಂಬ ಬೆಟ್ಟದ ಮೇಲೆ ಮನೆ ಮಾಡಿದ್ದೇವೆ. ಬೆಟ್ಟದ ಮೇಲೆ ಮಾನವ ಲೋಕದಲ್ಲಿ ಮನೆ ಮಾಡಿದೀವೆಂದ ಮೇಲೆ ಇಲ್ಲಿ ಮೃಗಗಳಂತೆ ಹಲವರು ಮಾನವರೆಂಬ ಕ್ರೂರ ಪ್ರಾಣಿಗಳಿದ್ದಾರೆ. ಮನುಷ್ಯನು ಯಾವುದೇ ಮನುಷ್ಯನಾದರೂ ಸಹಿತ 4 ಹಂತವನ್ನು ದಾಟಿಯೇ ತನ್ನ ಜೀವನವನ್ನು ನಡೆಸುತ್ತಿರ್ತಾನೆ. ಮೊದಲನೇದಾಗಿ ಮೃಗತ್ವ, ಪಶುತ್ವ, ಮಾನವತ್ವ, ದೈವತ್ವ ಹಂತವನ್ನು ತಲುಪುತ್ತಾನೆ. ಈ 4 ಹಂತಗಳಲ್ಲಿ ನೀವೆಲ್ಲರೂ ಕೂಡ ಸ್ವಯಂ ಆಗಿ ಪರೀಕ್ಷಿಸಿಕೊಳ್ಳಬೇಕು, ನಾವು ಯಾವ ಹಂತದಲ್ಲಿದ್ದೀವಿ ಎಂದು. ಈ ಕ್ರೂರ ಒಂದು ಪ್ರಾಣಿಗಳ ಜೊತೆಗೆ ಇರಬೇಕಾಗಿದೆ. ಆದ್ದರಿಂದ ಅದಕ್ಕೆ ಅಂಜಬಾರದು, ಅಳುಕಲೂಬಾರದು. ಈ ಸಾಕಾರ ಮಾನವ ಜಗತ್ತೇ ಒಂದು ಸಾಗರವಾಗಿದೆ. ಈ ಸಾಗರದ ದಡದಲ್ಲಿ ಮನೆಯ ಮಾಡಿದ್ದೇವೆ. ಈ ಮಾನವರು ಸುಮ್ಮನೆ ಕಷ್ಟಗಳೆಂಬ ನೆರೆ ತೊರೆಗಳ ನಮ್ಮ ಮೇಲೆ ಎರಚುತ್ತಾರೆ. ಇವೆಲ್ಲವನ್ನು ನೋಯಬಾರದು, ನಲುಗಲೂಬಾರದು. ನಾವು ಸುಮ್ಮಿದ್ರೂ ಕೂಡ ನಮಗೆ ಸ್ಲೆಡ್ಜಿಂಗ್ ಮಾಡ್ತಾರೆ. ಸುಮ್ಮನೆ ಟೀಕೆ ಮಾಡೋದು, ಅವ್ರಿಗೇನು ಗೊತ್ತದ, ಅವ್ರಿಗೇನು ಗೊತ್ತಿಲ್ಲ. ಹೀಗೆ ಮಹಾತ್ಮರನ್ನು ನಿಂದೆ ಮಾಡೋಕ್ಕೆ ಹೋಗಿ ಮಹಾತ್ಮರ ಶಾಪಕ್ಕೆ ಗುರಿಯಾಗ್ತಾರೆ. ಕೊಟ್ಟರೆ ವರ, ಇಟ್ಟರೆ ಶಾಪವಾಗಿ ಬಿಡುತ್ತದೆ. ಮಹಾತ್ಮರ ಜೊತೆ ಈ ರೀತಿ ಹುಡುಗಾಟವನ್ನು ಮಾಡಬಾರ್ದು, ಯಾವತ್ತಿಗೂ ಮಾಡಬಾರ್ದು. ಇಲ್ಲಿ ಸಾಕಾರ ಲೋಕದಲ್ಲಿ ಮನೆ ಮಾಡಿದೆವೆಂದ ಮೇಲೆ ನೆರೆ ತೊರೆಗಳು, ಕಷ್ಟ, ದುಃಖ, ಸುಖ, ನೋವು, ನಲಿವುಗಳು ಬರುವುದು ಸರ್ವೇ ಸಾಮಾನ್ಯವಾಗಿದೆ. ಈ ಜಗತ್ತೇ ಒಂದು ಸಂತೆ. ಇಲ್ಲಿ ಸಲ್ಲದ ಆರೋಪ, ಅಪಮಾನ, ಅಪವಾದಗಳು, ಈರ್ಷ್ಯೆ, ದ್ವೇಷ, ಕ್ರೋಧ, ಜಗಳದ ಜನತೆಯ ಮಧ್ಯೆ ಮನೆ ಮಾಡಾಗಿದೆ. ಇವೆಲ್ಲವೂ ಕೂಡ ಕಲಿಯುಗದಲ್ಲಿ ಕೂಡ ಇನ್ನೂ ತೀವ್ರವಾಗಿವೆ. ಈ ಸಂತೆಯ ಮಾತಿಗೆ ಮರುಗಬೇಕಾಗಿಲ್ಲ, ಕೊರಗಬೇಕಾಗಿಲ್ಲ, ಸೊರಗಬೇಕಾಗಿಯೂ ಇಲ್ಲ, ಜೊತೆಗೆ ನಾಚಬೇಕಾಗಿಯೂ ಇಲ್ಲ. ಈ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ, ನಿಂದೆ, ಅಪವಾದ, ಅಪಮಾನಗಳಲ್ಲಿ ಸ್ಥಿತಪ್ರಜ್ಞನಾಗಿ ಸಮಾಧಾನ ಚಿತ್ತದಿಂದಿರಬೇಕು. ಇಲ್ಲಿ ಈ ರೀತಿ ಬದುಕುವ ಕಲೆಯನ್ನು ಕಲಿಸಿಕೊಡುತ್ತಾರೆ ಅಕ್ಕ ಮಹಾದೇವರು. ಈ ಎಲ್ಲ ಮನುಕುಲವು ಕಲಿಯಬೇಕಾಗಿರ್ತಕ್ಕಂತಂದರೆ ದುಃಖ, ಕಷ್ಟ, ನೋವು, ನಲಿವು, ಅಪಮಾನದಲ್ಲಿರ್ತಕ್ಕಂಥ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ನೋಡುವ ಈ ಸಂಸಾರದಲ್ಲಿ ಸಾಸಿವೆಯಷ್ಟು ಸುಖಕ್ಕಾಗಿ ಜೀವನ ಪೂರ್ತಿ ಸಾಗರದಷ್ಟು ದುಃಖವನ್ನು ಅನುಭವಿಸುತ್ತಾ ಮನುಷ್ಯನು ತನ್ನ ಸಂಸಾರ ಎಂಬ ದುಃಖ ಸಾಗರವನ್ನು ಸಾಗಿಸುತ್ತಲೇ ಇರುತ್ತಾನೆ. ಇಂಥ ಒಂದು ದುಃಖ ಸಾಗರದಲ್ಲಿ ಬಂದ ಮೇಲೆ, ಮಾನವ ಜನ್ಮಕ್ಕೆ ಬಂದಿವೆಂದ ಮೇಲೆ ದುಃಖದಲ್ಲಿ ಸಂತೋಷವನ್ನು ಕಾಣುವುದನ್ನು ಬಿಟ್ಟು ಮಹಾತ್ಮರು ಮತ್ತು ಬಲ್ಲವರ, ಶರಣರು, ಸಾಧು ಸಂತರ ನುಡಿಗಳನ್ನು ನಮ್ಮ ಅಂತರಂಗದ ಹೃದಯ ಗರ್ಭವನ್ನು ಮುಟ್ಟಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದರ ಕಡೆಗೆ ನಮ್ಮೆಲ್ಲರ ಲಕ್ಷ್ಯವಿರಬೇಕು. ಈ ಅಪಮಾನವಾಯಿತು, ದ್ವೇಷವಾಯಿತು, ಜಗಳವಾಯಿತು, ಇನ್ಯಾವುದೋ ಆಯಿತು ಎಂದು ನೊಂದು ಕೊರಗುತ್ತಾ ಮಾನವ ಜನ್ಮದ ಆಯುಷ್ಯ ಎಂಬ ರಾಶಿಯನ್ನು ವ್ಯರ್ಥವಾಗಿ ಕಳೆಯಬಾರದು. ಮಾನವ ಜನ್ಮವನ್ನು ಬಲ್ಲವರ ಮಾತುಗಳನ್ನು, ಶರಣರ ಸುಳ್ಳುಡಿಯನ್ನು ಕೇಳುತ್ತಾ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾ ಪರಮಾನಂದದ ಕಡೆಗೆ ಸಾಗಬೇಕೆಂದು ಹೇಳುತ್ತಾ ನನ್ನ ಎಡನುಡಿಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳ.